ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟ್ರೂ ಸಿಕೆ ಪಿ ಸಿ ಎಲ್. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ನಿಮಗೆ ಫಸ್ಟ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ 2026ಕ್ಕೆ ಇನ್ನೇನು ಫೆಬ್ರವರಿ ಎಕ್ಸಾಮ್ ಬರಿತಾ ಇದ್ದೀರಾ. ಇವತ್ತಿನ ಈ ಒಂದು ನಿಮಗೆ ಕನ್ನಡ ವಿಷಯದ ಒಂದು ಕ್ವಶನ್ ಪೇಪರ್ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮೊಂದು ಆನ್ಯುವಲ್ ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ಆನ್ಯುವಲ್ ಎಕ್ಸಾಮ್ನ ಕನ್ನಡ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಎಲ್ಲ ಕೂಡ ಇಂಪಾರ್ಟೆಂಟು. ಗ್ರಾಮರ್ ಆಗಿರಲಿ 1 ಮಾರ್ಕ್ಸು 2 ಮಾರ್ಕ್ಸು ಪ್ರತಿಯೊಂದು ಇಂಪಾರ್ಟೆಂಟು. ತಪ್ಪದೆ ನೋಡ್ಕೊಳ್ಳಿ ಎಲ್ಲ ಕ್ವಶನ್ಗಳನ್ನು. ಈಗಲೇ ಚಾನಲ್ ನಿಮಗೆ ಒಂದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ. ಅದನ್ನು ನೋಡ್ಕೊಳ್ಳಿ. ಇದು 2ನೇ ಸೆಟ್ಟು ನೀವೆಲ್ಲ ಅಪ್ಲೋಡ್ ಆಗಿದೆ. ಇದು 2ನೇ ಸೆಟ್ಟು. ಅದು ನೋಡ್ಕೊಳ್ಳಿ. ಅದು ಪ್ಲಸ್ ಇದನ್ನು ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನೋಡ್ಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ನಿಮಗೆ ನಿಮ್ಮೊಂದು ಫಸ್ಟ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ ಅದು ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಪ್ರಶ್ನೆಗಳು ಅಷ್ಟೆಲ್ಲ ಇದೆ. ಇದೇ ರೀತಿ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ, ಎಲ್ಲ ಕ್ವಶನ್ ಪೇಪರ್ ಸಿಗ್ತವೆ. ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದವರಿಗೆ ಫಸ್ಟ್ ಪಿ ಯು ಸಿಲಿ ಅವ್ರಿಗೂ ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ. ನಿಮ್ಮ ಕಾಲೇಜಲ್ಲಿ ಈಗಾಗಲೇ ಯಾವೆಲ್ಲ ಕ್ವಶನ್ ಪೇಪರ್ ಮುಗಿದಿವೆ ಅವನ್ನೆಲ್ಲ ಕಳಿಸ್ಕೊಡ್ಬೇಕು. ಯಾವ್ದು ಅಂತಂದರೆ ಇದೇ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ಸ್ನಲ್ಲಿ ನಾನೊಂದು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿದರೆ ಓಪನ್ ಆಗ್ತದೆ ಚಾಟು. ಅಲ್ಲಿ ನಿಮ್ಮ ಕ್ವಶನ್ ಪೇಪರ್ ಕಳಿಸ್ಕೊಡಿ. ಯಾವೆಲ್ಲ ಮುಗಿತಾ ಇದ್ದಂಗೆ ಕಳಿಸ್ಕೊಡಿ. ಸೊ ಎಲ್ಲ ಕ್ವಶನ್ ಪೇಪರ್ ಕಳಿಸ್ಕೊಡಿ. ಆರ್ಟ್ಸು, ಕಾಮರ್ಸ್, ಸೈನ್ಸು ನೀವು ಕಳಿಸಿದರೆ ತುಂಬ ಜನಕ್ಕೆ ಹೆಲ್ಪ್ ಆಗ್ತದೆ, ತುಂಬ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಅದ್ರ ಜೊತೆಗೆ ಅವರು ಕಳಿಸಿ ಕ್ವಶನ್ ಪೇಪರು ಅಪ್ಲೋಡ್ ಮಾಡ್ತೀನಿ. ಅರ್ಧ ಖಂಡಿತ ಪ್ರತಿಯೊಬ್ಬರು ಕಳಿಸಿ, ನಾನು ವೇಟ್ ಮಾಡ್ತಾ ಇರ್ತೀನಿ. ಖಂಡಿತ ಹೆಲ್ಪ್ ಆಗ್ತದೆ, ನಿಮ್ಮಿಂದ ಹೆಲ್ಪ್ ಆಗ್ತದೆ. ಖಂಡಿತ ನಿಮ್ಮ ಕಾಲೇಜಲ್ಲಿ ಯಾವ ರೀತಿ ಮುಗಿತಾವೆ ಕ್ವಶನ್ ಪೇಪರ್ಗಳು ಎಲ್ಲನೂ ಕಳಿಸ್ಕೊಡಿ. ಲಿಂಕು ಕಮೆಂಟ್ಸ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕಳಿಸ್ಕೊಡ್ಬೋದು. ಖಂಡಿತ ಕಳಿಸ್ಕೊಡಿ. ಓಕೆ, ನೋಡ್ತಾ ಹೋಗೋಣ. ಈಗಲೇ ಒಂದು ಕ್ವಶನ್ ಹಾಕಿದ್ದೀನಿ. ಅದನ್ನು ತಪ್ಪದೆ ನೋಡ್ಕೊಳ್ಳಿ. ಇದು 2ನೇದು. ಸೊ ಇಲ್ಲಿ ಉತ್ತರ ಹಾಕಿದ್ದೀನಿ. ಮೊದಲು ನಿಮಗೆ ಅ ವಿಭಾಗದಲ್ಲಿ 10 ಮಲ್ಟಿಪಲ್ ಇರ್ತವೆ. ಎಲ್ಲ ಕೂಡ ನಿಮ್ಮ ಒಂದು ಸಿಲೆಬಸ್ ಮೇಲೆ ಇರ್ತದೆ. ಅರ್ಥ ಆಯ್ತಾ? ಅ ವಿಭಾಗ 1ನೇ ಕ್ವಶನ್ ನೋಡಿ. ಕ್ಷಾತ್ರವಧೆ ಮಾಡಿದವನು ಇವನು. ಯಾವುದಾಗ್ತದೆ? ಜಾಮದಗ್ನಿ, ಪರಶುರಾಮ, ಕಡಲುಗಳ ಒಡಲುಗಳ. ಯಾವುದಾಗ್ಬೋದು? ನಿಮಗೆ ಉತ್ತರ ಗೊತ್ತಿದೆ ಕಮೆಂಟ್ ಹಾಕಿ. ತುಂಬ ಏನಿಲ್ಲ, ನಂಬರ್ ಹಾಕಿಬಿಟ್ಟು ಅದು ಆ ಆಗ್ತದ ಈ ಆಗ್ತದ ಕಮೆಂಟ್ ಹಾಕಿ. ನೋಡೋಣ ನಮಗೆ ಎಷ್ಟು ಉತ್ತರ ಓದ್ತೇವೆ ಅಷ್ಟನ್ನ ಕಮೆಂಟ್ ಹಾಕಿ. ಪ್ರಶ್ನೆ 2. ಅಣುಬಾಂಬುಗಳಿಗೆ ನೆಲ ಏನಾಗಿದೆ? ಬಿರುಕು ಬಿಟ್ಟಿದೆ, ಒಣಗಿದೆ, ಬಂಜಿಯಾಗಿದೆ, ಫಲವತ್ತಾಗಿದೆ. ನೋಡೋಣ ಉತ್ತರಗಳನ್ನ ನಾನು ಇನ್ನೊಂದು ವಿಡಿಯೋಲಿ ಕೊಡ್ತೀನಿ ಅಥವಾ ಗ್ರೂಪಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡ್ಕೋಬೋದು. ಕ್ವಶನ್ ನಂಬರ್ 3. ಮಾಯವಾಗಿರುವ ದ್ವೀಪ ಯಾವುದು? ಪ್ರಶ್ನೆ 4. ಕಟ್ಟಿಕೊಂಡ ಗಂಡನನ್ನು ಹೊಟ್ಟೆಯ ಮಗುವಿನಂತೆ ಸಾಕಿ ಹೊಲಿಗೆ ಯಂತ್ರದ ಕೂಡ ಕಾಲು ಶತಮಾನ ಕಳೆದ ನನ್ನ ಅಮ್ಮಿಗೆ ನಮಾಜ್ ಎಂದರೆ ಜುಮ್ಮಾ. ಈ ಪದ್ಯದಲ್ಲಿ ಅಮ್ಮಿ ಹೊಲಿಗೆ ಯಂತ್ರದ ಜೊತೆ ಕಳೆದ ವರ್ಷ ಎಷ್ಟು? ಈ ರೀತಿ ಕ್ವಶನ್ ಕೇಳ್ತಾ ಇರ್ತಾರೆ, ನೋಡ್ಕೊಳ್ಳಿ. ಪ್ರಶ್ನೆ 5. ಬಗಸಿಯಲ್ಲಿ ಯಾರನ್ನು ಬಂಧಿಸಲು ಕವಿ ಬಯಸಿದ್ದಾನೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು ರಿಪೀಟ್ ಆಗ್ತವೆ. ಅಬ್ಸರ್ವ್ ಮಾಡಿ, ಅವರು ಯಾವ ಪದ್ಯದಿಂದ ಯಾವ ರೀತಿ ಕ್ವಶನ್ ಕೇಳಿದ್ರೆ ನೋಡ್ಕೊಳ್ಳಿ, ಅದೇ ರೀತಿ ಓದ್ಕೊಳ್ಳಿ. ಆಲ್ಮೋಸ್ಟ್ ರಿಪೀಟ್ ಆಗ್ಬೋದು ಅನ್ಕೋತೀನಿ. ಚೆನ್ನಾಗಿ ಓದ್ಕೊಂಡಿರಿ. ಯಾವುದಕ್ಕೂ ಯಾವ ಕ್ವಶನ್ ಬರುತ್ತೆ ಯಾವ ಬರಲ್ಲ ಕೇಳೋಕ್ಕಾಗಲ್ಲ. ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಪ್ರಶ್ನೆ 6. ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕನ್ನುವಷ್ಟು. ಇದು ಕೂಡ ವೆರಿ ಇಂಪಾರ್ಟೆಂಟು, ಕೇಳ್ಬೋದು. ಪ್ರಶ್ನೆ 7. ಜ್ಯೋತಿಷ್ಯರ ಪ್ರಕಾರ ರಾಹುಕಾಲದಲ್ಲಿ ಪ್ರಯಾಣ, ಮದುವೆ, ಧಾರ್ಮಿಕ ಕಾರ್ಯ, ಈ ಬಗೆಯ ಶುಭ ಕಾರ್ಯಗಳನ್ನು ನಡೆಸಬಾರದು. ಈ ವಾಕ್ಯ ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಪ್ರಶ್ನೆ 8. ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತವೆ? ಇದು ಇಂಪಾರ್ಟೆಂಟು. ನಂತರ 9. ರಾಜಕುಮಾರಿಗೆ ಬಂದ ರೋಗ ಯಾವುದು? ಇದನ್ನು ಕೇಳ್ಬೋದು. ನೋಡಿ, ನಿಮಗೆ ಹೆಚ್ಚಾಗಿ ಕ್ವಶನ್ ಬೋಳಿಶಂಕರ್ ನಾಟಕದಿಂದ ಕೇಳ್ತಾರೆ. ಕನಿಷ್ಠ ಪಕ್ಷ ನಮಗೆ 80 ಮಾರ್ಕ್ಸಿಗೆ ಎಕ್ಸಾಮ್ ಇದೆ ಅಂದ್ಕೊಳ್ಳಿ, 80 ಅಥವಾ 100 ಮಾರ್ಕ್ಸಿಗೆ. ಅಲ್ಲಿ ನಿಮಗೆ ಎಷ್ಟು ಕೇಳ್ತಾರೆ ಬೋಳಿಶಂಕರದ? ಆಲ್ಮೋಸ್ಟ್ 20ರಿಂದ 25 ಮಾರ್ಕ್ಸು ಬೋಳಿಶಂಕರದ ನಾಟಕದ ಮೇಲೆ ಬರ್ತದೆ. ದೀರ್ಘಗತಿದ ನಾಟಕ. ಒಟ್ಟಿನಲ್ಲಿ ಬೋಳಿಶಂಕರ್ ನೋಡ್ಕೊಂಡ್ರೆ ಚೆನ್ನಾಗಿ. ಆಲ್ಮೋಸ್ಟ್ ಅಲ್ಲಿ ತುಂಬ ಕ್ವಶನ್ಸ್ ಕವರ್ ಆಗ್ತವೆ. 10ನೇ ಪ್ರಶ್ನೆ. ಅವನ ಸವಾಸ ಭಾರಿ ಕಷ್ಟ ಕಂಡ್ರಯ್ಯ, ಯಾವ ಪೊಟ್ಟು ಹಾಕಿದರೂ ನುಣಚಿಕೊಳ್ತಾನೆ. ನಾನು ಚಾಪೆ ಕೆಳಗೆ ನುಗ್ಗಿದರೆ ಅವನು ರಂಗೋಲಿಗಳಿಗೆ ನುಸುಳ್ತಾನೆ. ಅಪ್ಪ ಅಂದರೆ ನಿಮ್ಮಪ್ಪ ಅಂತಾನೆ. ಈ ಭಾಗದಲ್ಲಿ ನಿಮ್ಮಪ್ಪ ಎನ್ನುವ ವ್ಯಕ್ತಿ ಯಾರು? ನೋಡಿ, ಇದು ಕೂಡ ಬೋಳಿಶಂಕರ ನಾಟಕದಿಂದ ಕೇಳಿದ್ದಾರೆ. ನಂತರ 2ನೇ ಮೀನು. ಈ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ. 5 ಮಾರ್ಕ್ಸಿಗೆ ಬಿಟ್ಟ ಸ್ಥಳ ಪ್ರಶ್ನೆ ಇರ್ತವೆ. ಬ್ರಕೆಟಲ್ಲಿ ಆವರಣದಲ್ಲಿ ಉತ್ತರ ಕೊಟ್ಟಿರ್ತಾರೆ. ನೀವು ಸರಿಯಾದ ಉತ್ತರನ ಆರಿಸಿಬಿಟ್ಟು ಬರೀಬೇಕು. 11. ಶಾಸ್ತ್ರಿ ಮಾಸ್ತರ್ ಹೆಂಡತಿ ಹೆಸರನ್ನು ವೆರಿ ಇಂಪಾರ್ಟೆಂಟು. 12. ಬಡವರ ವಕೀಲರೆಂದೇ ಪ್ರಸಿದ್ಧರಾದವರು. ಪ್ರಶ್ನೆ 13. ರಕ್ಷಾ ಖಂಡವು ಮಾರೀಚರು ಕಟ್ಟಿದ ಡ್ಯಾಶ್ ಬೆಳೆಯದು. ಪ್ರಶ್ನೆ 14. 1857 ದಂಗೆಯಲ್ಲಿ 1.5 ಲಕ್ಷ ಡ್ಯಾಶ್ ಕೊಲ್ಲಲ್ಪಟ್ಟರು. ಪ್ರಶ್ನೆ 15. ನರಿ ಡ್ಯಾಶ್ ಹೊಡೆತಕ್ಕೆ ಪ್ರಾಣ ಬಿಟ್ಟಿತು.
ನಂತರ ಮೂರನೇ ಮೇನ್ ಬರ್ತದೆ, ಹೊಂದಿಸಿ ಬರೆಯಿರಿ. ಎ ಇಂದ ಬಿಗೆ ಮ್ಯಾಚ್ ಮಾಡಿಟ್ಟು ಬರಬೇಕು. ಟೋಟಲಾಗಿ 5 ಮಾರ್ಕ್ಸಿಗೆ ಕ್ವಶನ್ ಇರ್ತದೆ, 5 ಅಂಕಕ್ಕೆ ಬಂದು ಬರ್ತವೆ. ನೋಡ್ಕೊಳ್ಳಿ, ಇಲ್ಲಿ ಹೆಚ್ಚಾಗಿ ಏನು ಕೇಳ್ತಾರೆ ನಮಗೆ, ಒಂದು ಕೃತಿಯನ್ನು ಕೊಡ್ಬೋದು. ಒಂದು ಕಡೆ ಒಂದು ಪದ್ಯ ಭಾಗ ಅಥವಾ ಗದ್ಯ ಭಾಗ ಕೊಡ್ತಾರೆ, ಇನ್ನೊಂದು ಕಡೆ ಅವರು ಬರೆದವ್ರು ಯಾರು ಅಥವಾ ಅವ್ರು ಕೃತಿ ಕೊಡ್ತಾರೆ, ಅದು ರಿಲೇಟೆಡ್ ಇರ್ತವೆ. ಹೆಚ್ಚಾಗಿ ಏನು ಕೊಡ್ತಾರೆ ನಮಗೆ, ಪದ್ಯ ಅಥವಾ ಗದ್ಯವನ್ನು ಕೊಡ್ತಾರೆ. ಒಂದು ಕಡೆ ಪದ್ಯ ಅಥವಾ ಗದ್ಯ ಕೊಡ್ತಾರೆ, ಇನ್ನೊಂದು ಕಡೆ ಅದನ್ನ ಬರೆದವರ ಕವಿ ಹೆಸರು ಕೊಡ್ತಾರೆ. ಎಷ್ಟೇ ನೋಡಿ ಎಂದಿಗೆ ಸುನಾಮಿ ಹಾಡು, ಜಂಗಮ ಫಕೀರನ ಜೋಳಿಗೆ, ದೇವ್ರಿಗೊಂದು ಅರ್ಜಿ, ಜೀವಕ್ಕೆ ಇಂಧನ. ಹೆಚ್ಚಾಗಿ ಕ್ವಶನ್ ಕೊಡ್ತಾರೆ, ಕವಿ ಪರಿಚಯ ನೋಡ್ಕೊಂಡಿರಿ. ಇದನ್ನ ಯಾವ ಪದ್ಯವನ್ನು ಯಾವ ಗದ್ಯವನ್ನು ಯಾರು ಬರೆದಿದ್ದಾರೆ ನೋಡ್ಕೊಂಡಿರಿ. ನಂತರ 4ನೇ ಮೇನು, ಯಾವುದಾದ್ರೂ 3 ಪ್ರಶ್ನೆಗೆ 2-3 ವಾಕ್ಯ ಉತ್ತರಿಸಿ. ಇಲ್ಲಿರ್ತವೆ 2 ಅಂಕದ 3 ಪ್ರಶ್ನೆಗಳು. ನಿಮಗೆ ನೋಡಿ ಕನ್ಫ್ಯೂಸ್ ಹಾಕೋಬೇಡಿ, ನಿಮಗೆ ಅ ಇ ಅಂತ 3 ಭಾಗ ಮಾಡ್ತಾರೆ. 2 ಮಾರ್ಕ್ಸ್ ಕ್ವಶನ್ಸು, ಆದರೆ ಡೈರೆಕ್ಟಾಗಿ ಒಂದೇ ಮೇಲೆ ಕೊಡೋದಿಲ್ಲ. ಅವರು ಒಂದೇ ಮೇನಲ್ಲಿ 2 ಮಾರ್ಕ್ಸ್ ಬರೀ ಕೊಡೋದಿಲ್ಲ. ನಿಮಗೆ ಅ ಇ ಅಂತ 3 ಭಾಗ ಮಾಡ್ತಾರೆ. 2 ಮಾರ್ಕ್ಸ್ ಅಲ್ಲಿ ಅ ಇ ಅಂತ 3 ಭಾಗ ಮಾಡ್ತಾರೆ. ನೋಡಿ ಇಲ್ಲಿ ವಿಭಾಗದಲ್ಲಿ ಯಾವುದಾದ್ರು 3 ಪ್ರಶ್ನೆಗೆ 2-3 ವಾಕ್ಯ ಉತ್ತರಿಸಿ. ಇಲ್ಲಿ 4 ಕ್ವಶನ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದಾದ್ರು 3ನ ಬರಬೇಕು. ಪ್ರತಿಯೊಂದಕ್ಕೂ 2 ಅಂಕ, 3 ಪ್ರಶ್ನೆ, ಟೋಟಲಾಗಿ 6 ಅಂಕ. ಅರ್ಥ ಆಯ್ತಾ, ಈ ರೀತಿ. ಆಮೇಲೆ ಆ ವಿಭಾಗದಲ್ಲಿ ಯಾವುದಾದ್ರು 2 ಪ್ರಶ್ನೆಗಳಿಗೆ 2-3 ವಾಕ್ಯ ಉತ್ತರಿಸಿ. ಇಲ್ಲಿ ಕೂಡ 2 ಅಂಕದ ಪ್ರಶ್ನೆಗಳು, ಟೋಟಲಾಗಿ 2 ಬರಬೇಕು, ಟೋಟಲಾಗಿ 4 ಅಂಕ. 17 ಪ್ರಶ್ನೆ ನೋಡಿ, ಕಾಲು ಮತ್ತು ದೇವನು ಯಾವುದಕ್ಕೆ ಹೋಲಿಸಲಾಗಿದೆ, ವೆರಿ ಇಂಪಾರ್ಟೆಂಟು. 18 ಮಾದೇವ ತನ್ನ ಶಿಶು ಮಕ್ಕಳಿಗೆ ಏನೇನು ನೀಡಿ ಸಲುಹಿದನು. 19 ಅರಳಿಸಿದ ದಾಳಿಂಬೆ ಯಾವ ರೀತಿ ಕಾಣುತ್ತದೆ. 20 ಹೊಟ್ಟೆಯೊಳಗಿನ ಮಗು ಯಾವ ಊರನ್ನು ಬಿಡುತ್ತದೆ. ಇನ್ನು ಆ ವಿಭಾಗ ಯಾವುದಾದ್ರು 2 ಇರಬೇಕು, ಅವ್ರು 4 ಕೊಟ್ಟಿದ್ದಾರೆ. ಜ್ಯೋತಿಷ್ಯದ ಪ್ರಕಾರ ಗ್ರಹಗಳೆಷ್ಟು, ಅವುಗಳು ಯಾವುವು, ಇದು ಕೂಡ ಇಂಪಾರ್ಟೆಂಟು. 22 ರಂಗರಾವ್ ತಮ್ಮ ವೀಲಿನಲ್ಲಿ ಏನು ಬರೆದಿದ್ದಾರೆ. 23 ರೈತ ಚಳುವಳಿ ಎಲ್ಲೆಲ್ಲಿ ನಡೆದವು. 24 ನರಿಯೊಡನೆ ಬರುತ್ತಿರುವ ಹುಲಿಯನ್ನು ಕಂಡ ನಾಪಿತನು ಏನೆಂದು ಕೊಂಡನು. ನಂತರ ಮತ್ತೆ ಈ ಭಾಗ ಆಯಿತು. ಈ ಭಾಗ ಇಲ್ಲಿ ಕೂಡ 2 ಮಾರ್ಕ್ಸ್. ಯಾವುದಾದ್ರು 3 ಪ್ರಶ್ನೆಗಳಿಗೆ 2-3 ವಾಕ್ಯ ಉತ್ತರಿಸಿ. 2 ಅಂಕದ 3 ಪ್ರಶ್ನೆ, ಟೋಟಲಾಗಿ 6 ಅಂಕ. ಇಷ್ಟು ನೋಡ್ಕೊಳ್ಳಿ. ಎಲ್ಲ ಕ್ವಶನ್ಗಳು ರಿಪೀಟ್ ಆಗ್ಬೋದು, ಹೇಳೋಕ್ಕಾಗಲ್ಲ ಯಾವ ಕ್ವಶನ್ ಬರುತ್ತೆ ಯಾವ್ದು ಬರಲ್ಲ ಅಂತ. ಎಲ್ಲ ಕ್ವಶನ್ಗಳು ಇಂಪಾರ್ಟೆಂಟು. ಇನ್ನು ಈ ಭಾಗದಲ್ಲಿ ನಿಮಗೆ ಯಾವುದಾದ್ರು 2 ಕುರಿತು ಸಂದರ್ಭ ಸ್ವಾರಸ್ಯ ಬರೀರಿ. ಇವುಗಳ ಸೇಮು ಅ ಇಂತ 3 ಭಾಗ ಮಾಡ್ತಾರೆ. ಅ ಇ ಅಂತ ಸಂದರ್ಭ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಎಷ್ಟು 3 ಕೊಟ್ಟಿದ್ದಾರೆ, ಅದರಲ್ಲಿ 2ನ ಬರಿಬೇಕಾಗ್ತದೆ. ಹಳೆಗನ್ನಡ ಹೊಸಗನ್ನಡ ಎಲ್ಲ ಕೂಡ ಇರ್ತವೆ, ಎಲ್ಲ ಕೂಡ ಇಂಪಾರ್ಟೆಂಟು. ನೋಡಿ, ಹಳೆಗನ್ನಡ ಕೂಡ ಕೊಡ್ಬೋದು, ಹೊಸಗನ್ನಡ ಕೂಡ ಕೊಡ್ಬೋದು. ಯಾವ ಕೊಡ್ತಾ ಹೇಳೋಕ್ಕಾಗಲ್ಲ, ನೋಡ್ಕೊಂಡಿರಿ. ನಿಮಗೆ ಕೆಲವೊಂದು ಸಲ ಟಫ್ ಆದರೆ ಚಾಯ್ಸ್ ಇರ್ತವೆ, ನಿಮಗೆ ಈಸಿ ಅನಿಸ್ತದೆ ಅಂತ ಬರ್ದಿಡಿ. ಅರ್ಥ ಆಯ್ತಾ, ನೋಡ್ಕೊಳ್ಳಿ. ಸೊ ಎಲ್ಲ ಎಷ್ಟು ನಿಮಗೆ 1ನೇ ವಿಭಾಗದಲ್ಲಿ 3 ಅಂಕದ 2 ಸಂದರ್ಭ, ಟೋಟಲಾಗಿ 6 ಅಂಕ. 2ನೇ ಮೇನಲ್ಲಿ ಆ ವಿಭಾಗದಲ್ಲಿ ಯಾವುದಾದ್ರು 1 3 ಕೊಟ್ಟಿದ್ರೆ 1ನ್ನು ಬರೀಬೇಕು. ಅರ್ಥ ಆಯ್ತಾ, ಆಲ್ಮೋಸ್ಟು ಬೋಳೆ ಶಂಕರದಿಂದ ಕೇಳ್ತಾರೆ ನಿಮಗೆ. ನಂತರ ಈ ಭಾಗ ಯಾವುದಾದ್ರು 1 ಕುರಿತು ಸಂದರ್ಭ ಸುಧಾರಿಸಿ ಬರೀರಿ. ಇದಕ್ಕೆ 3 ಮಾರ್ಕ್ಸಿಗೆ 1 ಬರೀಬೇಕು, ಟೋಟಲಾಗಿ 2 ಕೊಟ್ಟಿರ್ತಾರೆ ನೋಡಿ. ನಂತರ ಈ ವಿಭಾಗ ಅಬ್ಸರ್ವ್ ಮಾಡಿ, ಯಾವ ನಾಟಕದಿಂದ ಕೇಳಿದಾರವ, ಯಾವ ಗದ್ಯ ಪಾಠದ ಪದ್ಯ ಬಗ್ಗೆ ಕೇಳಿದ್ದಾರೆ, ಆ ರೀತಿ ಓದ್ಕೊಳ್ಳಿ, ನಿಮಗೆ ಈಸಿಯಾಗಿ ಸ್ಕೋರ್ ಆಗ್ತದೆ. ನಂತರ ಈ ವಿಭಾಗ ನೋಡ್ಕೊಳ್ಳಿ. ಈ ಭಾಗದಲ್ಲಿ ಏನಿರ್ತದೆ ನಿಮಗೆ ಯಾವುದಾದ್ರು 2 ಪ್ರಶ್ನೆಗೆ 5-6 ವಾಕ್ಯ ಉತ್ತರಿಸಿ. 5-6 ವಾಕ್ಯ ಅಂದರೆ 4 ಅಂಕ ಪ್ರಶ್ನೆಗಳು. 4 ಪ್ರಶ್ನೆಗಳು 2 ಬರಬೇಕು, ಟೋಟಲಾಗಿ 8 ಅಂಕ. ಪ್ರತಿಯೊಂದಕ್ಕೂ 4 ಅಂಕ. 2 ಇಲ್ಲಿ ಕೂಡ ಸೇಮು ಇಂತ 3 ಮಾಡ್ತಾರೆ. 37 ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ. 38 ಹುಟ್ಟು ಸಾವನ್ನು ಮೀರುವುದು ಹೇಗೆಂದು ಅಕ್ಕಮಹಾದೇವಿ ತನ್ನ ವಚನದಲ್ಲಿ ವಿವರಿಸಿದಳು. ವೆರಿ ಇಂಪಾರ್ಟೆಂಟು. ವಚನಗಳ ಬಗ್ಗೆ ಕೇಳ್ತಾರೆ 4 ಮಾರ್ಕ್ಸಲ್ಲಿ. ಇದಂತೂ ಫಿಕ್ಸ್ ನೋಡಿ. ಸೊ ನೀವು ಸಾರಾಂಶ ನೋಡ್ಕೊಂಡ್ರಿ ಚೆನ್ನಾಗಿ. 39 ಚೆನ್ನೈನಿಗೆ ಶಿವನು ಗಣಪತಿಯನ್ನು ನೀಡಿದ ಪ್ರಸಂಗವನ್ನು ವಿವರಿಸಿ ಮತ್ತು ನಿರೂಪಿಸಿ. ವೆರಿ ಇಂಪಾರ್ಟೆಂಟು. 40 ನೋಡಿ, ಈ ಕೆಳಗಿನ ಪದ್ಯವನ್ನು ಅರ್ಥೈಸಿಕೊಂಡು ಕೆಳಗಿರುವ ಎಲ್ಲ ಪ್ರಶ್ನೆ ಉತ್ತರಿಸಿ. ಇದು ಕೂಡ ಫಿಕ್ಸ್ ಒಂದೇ ಬರ್ತದೆ. ಒಂದು ಪದ್ಯವಾಗಿ ಕೊಡ್ತಾರೆ, ಹಳೆಗನ್ನಡ ಪದ್ಯವಾಗಿ ಕೊಡ್ತಾರೆ, ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಅ ಇಂತ 3 ಕ್ವಶನ್ ಕೊಟ್ಟಿರ್ತಾರೆ, ಅವಕ್ಕೆ ಉತ್ತರವನ್ನು ಬರೀಬೇಕು. ನೋಡಿ, ಇದು ಟಫ್ ಆದರೆ ಮೇಲೆ ಚಾಯ್ಸ್ ಇರ್ತದೆ, ಅದನ್ನು ಬರಿಬೋದು. ನಂತರ ಆ ಭಾಗ ಕೆಳಗಿನ ಯಾವುದಾದ್ರು 1 ಪ್ರಶ್ನೆಗೆ 5-6 ವಾಕ್ಯ ಉತ್ತರಿಸಿ. ಟೋಟಲಾಗಿ 4 ಮಾರ್ಕ್ಸಿಗೆ ಈ ಕ್ವಶನ್ ಕೂಡ 2 ಕೊಟ್ಟರೆ 1 ಬರಬೇಕು. ನಂತರ ಈ ಭಾಗ ಕೆಳಗಿನ ಯಾವುದಾದ್ರು 1 ಪ್ರಶ್ನೆಗೆ ಎಷ್ಟು 5-6 ವಾಕ್ಯ ಅಂದರೆ 4 ಮಾರ್ಕ್ಸು. ಯುದ್ಧ ಮಾಡಲು ಸೈನಿಕರಿಗೆ ನೇರ್ಪಿಸುತ್ತಾರೆ. 44 ತಲೆಯಿಂದ ಕೆಲಸ ಮಾಡಬೇಕೆಂಬ ಸೈತಾನನ ಭಾಷಣದ ಸ್ವಾರಸ್ಯವನ್ನು ವಿವರಿಸಿ. ಪ್ರತಿಯೊಂದು ಪ್ರಶ್ನೆ ಇಂಪಾರ್ಟೆಂಟು. ನಂತರ ವಿಭಾಗ ಬರ್ತದೆ. ವಿಭಾಗದಲ್ಲಿ ನಿಮಗೆ ಭಾಷೆ ಬಯಸುತ್ತದೆ. ಭಾಷೆ ಬಯಸ ಏನು, ವ್ಯಾಕರಣ ಭಾಗ ಅಥವಾ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಗ್ರಾಮರ್ ಅಂತ ಅರ್ಥ. ಭಾಷೆ ಬಯಸ ಅಥವಾ ವ್ಯಾಕರಣ. ನೋಡಿ, ಕೆಳಗಿನ ಇಲ್ಲಿ ಚಾಯ್ಸ್ ತುಂಬಾ ಇರ್ತವೆ. ಕೆಳಗಿನ ಬೇಕಾದ 4ಕ್ಕೆ ಸೂಚನೆಗನುವಾಗಿ ಉತ್ತರ ಬರೆಯಿರಿ. ನೋಡಿ, ಟೋಟಲಾಗಿ 8 ಅಂಕ ಕೇಳ್ತಾರೆ. 8 ಅಂಕ ಇಲ್ಲಿ ಚಾಯ್ಸು. ಅರ್ಥ ಆಯ್ತಾ, ಟೋಟಲಾಗಿ 45, 46, 47, 48, 49, 50. ಅರ್ಥ ಆಯ್ತಾ, 5 ಕೊಟ್ಟಿರ್ತಾರೆ, ಅದರಲ್ಲಿ ನೀವು 4ನ ಬರೀಬೇಕು. ಮತ್ತು ಪ್ರಶ್ನೆಯಲ್ಲಿ ಕೂಡ ಚಾಯ್ಸು. ನೋಡಿ, 45 ಪ್ರಶ್ನೆ 2 ಪದಗಳು ನಾನಾರ್ಥ ಬರೆಯಿರಿ. ಅವ್ರು 3 ಕೊಟ್ಟಿರ್ತಾರೆ ಪದಗಳನ್ನು, ಅದರಲ್ಲಿ ನೀವು 2 ಮಾತ್ರ ಬರಬೇಕು. ಅದು ನಿಮಗೆ ಗೊತ್ತಿದ್ದರೆ 3ನ ಬರೆದ್ಬಿಡಿ, ಅದನ್ನು ತಪ್ಪಾಗೋದಿಲ್ಲ. ನಿಮಗೆ ಗೊತ್ತಿದ್ದರೆ 3ನ ಬರಿಬೋದು, ಅದೇನು ತಪ್ಪಿಲ್ಲ.
ಅರ್ಥ ಆಯ್ತಾ? ಯಾವುದಕ್ಕೂ ಬರ್ದಿರಿ, ಅದು ತಪ್ಪಾಗಲಿ ಸರಿಯಾಗಲಿ ಟೋಟಲ್ ನಿಮಗೆ 8 ಮಾರ್ಕ್ಸಲ್ಲಿ 8 ಮಾರ್ಕ್ಸನ್ನು ಕೊಡ್ತಾರೆ. ಅರ್ಥ ಆಯ್ತಾ? ನಿಮಗೆ ಹೆಚ್ಚು ಅಂಕ ಯಾವ ಬಂದಿರ್ತದೆ, ಯಾವ ಪ್ರಶ್ನೆಗೆ ಹೆಚ್ಚು ಅಂಕ ಬಂದಿರ್ತದೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ನೋಡಿ ಇವೆಲ್ಲ ಇಂಪಾರ್ಟೆಂಟು, ನಾನು ಅರ್ಥ ನೋಡ್ಕೊಳ್ಳಿ, ಬಿಡಿಸಿ ಬರೀ ಪ್ರಶ್ನೆಗಳು ನೋಡ್ಕೊಳ್ಳಿ, ತತ್ಸಮ ತದ್ಭವ ನೋಡ್ಕೊಳ್ಳಿ, ವಿರುದ್ಧಾರ್ಥಕ ಪದಗಳು ನೋಡ್ಕೊಳ್ಳಿ, ಆಮೇಲೆ ದುರುಕ್ತಿ ನೋಡ್ಕೊಳ್ಳಿ, ಅನ್ಯದೇಶಿ ಪದ ಕೇಳಿಕತ್ತಾರೆ. ಅನ್ಯದೇಶಿ ಪದಗಳು ನೋಡಿ, ಇವೇ ದಿನನಿತ್ಯ ನೀವು ಬಳಸೋ ಪದಗಳೇ ಅನ್ಯದೇಶಿ ಪದಗಳು. ಅರ್ಥ ಯಾವೆಲ್ಲ? ಕಾರು, ಕುರ್ಚಿ, ಟೇಬಲ್ಲು, ಪೆನ್ನು, ಇವೆಲ್ಲ ಅನ್ಯದೇಶಿ ಪದಗಳು ಬರ್ತವೆ. ಅರ್ಥ ಆಯ್ತಾ? ಪೇಪರು, ಇವೆಲ್ಲ ಅನ್ಯದೇಶಿ ಪದಗಳು. ನಂತರ ನಿಮಗೆ ನೆಕ್ಸ್ಟ್ ಮೇನು ಬರ್ತದೆ. ಈ ಕೆಳಗಡೆ ಯಾವ್ದಾದ್ರು ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ. ಪ್ರಬಂಧ ಟೋಟಲ್ 4 ಮಾರ್ಕ್ಸಿಗೆ ಕೇಳ್ತಾರೆ, 4 ಮಾರ್ಕ್ಸಿಗೆ ಪ್ರಬಂಧ ಕೇಳ್ತಾರೆ, 2 ಕೊಡ್ತಾರೆ, ಅದೆಲ್ಲ ಒಂದನ್ನು ಬರಬೇಕು. ಯೋಗಾಭ್ಯಾಸದ ಮಹತ್ವ, ಹೆಚ್ಚುತ್ತಿರುವ ವೃದ್ಧಾಶ್ರಮಗಳು ಅಥವಾ ಪುಸ್ತಕದ ಮಹತ್ವ ಎಲ್ಲ ಇರ್ತಾರೆ ನೋಡ್ಕೊಳ್ಳಿ. ನಂತರ 52 ಲಾಸ್ಟ್ ಕ್ವಶನ್ ಯಾವುದು? ಪತ್ರ ಕೇಳ್ತಾರೆ, ಒಂದು ವ್ಯವಹಾರಿಕ, ಒಂದು ಐತಿಕ. ಎಷ್ಟು ನೋಡ್ಕೊಳ್ಳಿ. ಇಷ್ಟೊಂದು ಪ್ರಶ್ನೆ ಪತ್ರಿಕೆ ಟೋಟಲಾಗಿ 80 ಮಾರ್ಕ್ಸ್ಗೆ. ಸೊ ಎಷ್ಟು ಮಾಡೋದು ಕನ್ಫ್ಯೂಸ್ ಆಗ್ತದೆ ನನಗೆ. ಸೊ 80 ಮಾರ್ಕ್ಸಿಗೆ ಇರ್ತದೆ ನಿಮಗೆ, 80 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ, ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಇಷ್ಟೊಂದು ಪ್ರಶ್ನೆ ಪತ್ರಿಕೆ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನನಗೆ ಫಸ್ಟ್ ಪಿ ಯು ಸಿ ಅವರು ಶೇರ್ ಮಾಡಿ ಹೇಳಿ, ಖಂಡಿತ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಈಗೆಲ್ಲ ಚಾನಲಲ್ಲಿ ಒಂದು ಕ್ವಶನ್ ಹಾಕಿದ್ದೀನಿ, ಇನ್ನೊಂದಕ್ಕೆ ಕ್ವಶನ್ ಪೇಪರು, ಅದು ನೋಡ್ಕೊಳ್ಳಿ. ಜೊತೆಗೆ ಆರ್ಟ್ಸು, ಕಾಮರ್ಸ್, ಸೈನ್ಸು ಎಲ್ಲ ಕೂಡ ಚಾನಲ್ ಇರ್ತವೆ, ಚೆನ್ನಾಗಿ ನೋಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.